ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಥ ಆ್ಯಂಡ್ ಆಕರ್ಷ್. ಇದಾಗಿದೆ ಫ್ರೆಂಡ್ಸ್ ಮಿನಿ ಬ್ಲಾಗ್ ವೀಕೆಂಡು. ಸೊ ವೀಕೆಂಡ್ ಇದೆ ಅಂತ ನಾನು ನನ್ನ ಮಕ್ಕಳಿಗೆ ಸ್ಪೆಷಲ್ಲಾಗಿ ನಾನು ಬಜ್ಜಿ ಮಾಡ್ತಾಯಿದ್ದೆ. ಕಡಲೆ ಹಿಟ್ಟಿನ ಬಜ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಗೊತ್ತಲ್ಲ, ವೀಕೆಂಡಲ್ಲಿ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಇದ್ದರೆ ಈ ಮಳೆಗೆ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಕಡಲೆ ಹಿಟ್ಟಿಗೆ ಸ್ವಲ್ಪ ಇದೆಲ್ಲ ಹಾಕ್ತಾಯಿದ್ದೆ ಫ್ರೆಂಡ್ಸ್. ನೋಡಿ, ನನ್ನ ಮಗ ಬಂದು ನಡುವೆ ಹೇಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ಫ್ರೆಂಡ್ಸ್ ನಾನು ಬಜ್ಜಿ ಮಾಡಲಿಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಸೋಡಾ ಪುಡಿ ಫ್ರೆಂಡ್ಸ್, ಆಮೇಲೆ ಸ್ವಲ್ಪ ಅಜ್ವಾನ, ಆಮೇಲೆ ಸ್ವಲ್ಪ ನೀರು. ಬೇಕಂದರೆ ಸ್ವಲ್ಪ ಆಯಿಲ್ ಹಾಕ್ತಾರೆ ಫ್ರೆಂಡ್ಸ್. ನಾನೇನು ಆಯಿಲನ್ನು ಹಾಕಲ್ಲ. ಆಮೇಲೆ ಕಸ್ಟರ್ಡ್ ಇದ್ರೂ ಹಾಕ್ತಾರೆ ಫ್ರೆಂಡ್ಸ್ ಇದಕ್ಕೆ. ನಾನು ಅದನ್ನು ಏನು ಯೂಸ್ ಮಾಡಲ್ಲ. ಸೊ ಮನೇಲಿರೋದೇ ಇಂಟಿಗ್ರೇಟ್ಸ್ನ ಯೂಸ್ ಮಾಡಿ ಸೊ ನಾನು ಇದನ್ನ ಮಾಡ್ತಾಯಿದ್ದೀನಿ. ಸೊ ನನ್ನ ಮಕ್ಕಳೆಲ್ಲ ತುಂಬ ವೇಟ್ ಮಾಡ್ತಾಯಿದ್ದಾರೆ, ಏನು ಸ್ಪೆಷಲ್ಲು, ಏನು ಹೇಗೆ ಮಾಡ್ತಿದ್ದೀನಿ ಅಂತ. ಸೊ ವೀಕೆಂಡಲ್ಲಿ ಏನಾದರೂ ಬೇಕಲ್ವಾ ಈ ಮಳೆಗೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ನಾವು ಒಂಥರ ಬಜೆ ಹಿಟ್ಟು ಹೇಗೆ ಒಂದು ಹದಕ್ಕೆ ಬರುತ್ತಲ್ಲ, ಸೊ ಆ ಥರ ಹದಕ್ಕೆ ನಾವು ಇದನ್ನು ಕಲಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ನೋಡಿ ನಾನು ಹೆಂಗೆ ಕಲಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಫ್ರೆಂಡ್ಸ್, ನಾನು ಈ ಥರ ಯಾವ ಥರ ವೆರೈಟಿ ಆಫ್ ಬಜ್ಜಿ ಮಾಡ್ತಾಯಿದ್ದೀನಿ. ಲೈಕ್ ನಾನು ಬಟಾಟೊ ಪ್ಲಸ್ ಕ್ಯಾಪ್ಸಿಕಮ್ ಪ್ಲಸ್ ಪಾಲಕ್ ಬಜ್ಜಿ ಫ್ರೆಂಡ್ಸ್, ಮತ್ತು ಪ್ಲಸ್ ಮಿರ್ಚಿ. ಏನು ಗೊತ್ತಾ, ನನ್ನ ಹಸ್ಬೆಂಡ್ಗೆ ಕ್ಯಾಪ್ಸಿಕಮ್ ಇಷ್ಟ ಆಗೋಲ್ಲ, ನನಗೆ ಕ್ಯಾಪ್ಸಿಕಮ್ ಇಷ್ಟ. ಕಿಡ್ಸಿಗೆ ಆಲ್ಮೋಸ್ಟು ಆಲೂ ಬಜ್ಜಿ ಅಂದರೆ ತುಂಬ ಇಷ್ಟ. ಪ್ಲಸ್ ಅದ್ರ ಜೊತೆಗೆ ಪಾಲಕ್ ಬಜ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಇರಲಿ ಅಂತ ಒಂದೆರಡು ಮಿರ್ಚಿ ಟ್ರಯಲಿಗೆ ಅಂತ ಇದನ್ನು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕಲಿಸ್ಬಿಟ್ಟೆ. ಸೊ ಇವಾಗ ನೋಡಿ ಗ್ಯಾಸ್ ಹಚ್ಕೊಂಡೆ. ಸೊ ಇವಾಗ ಈ ಕಡೆ ಎಲ್ಲ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಸೊ ಆಯಿಲ್ ಹಾಕಿ ಇದನ್ನು ಮಾಡೋದು ಫ್ರೆಂಡ್ಸ್. ಚೆನ್ನಾಗಿ ಆಯಿಲ್ ಕಾಯಬೇಕದು. ಎಷ್ಟು ಚೆನ್ನಾಗಿ ಆಯಿಲ್ ಕಾಯ್ತಲ್ಲ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಫ್ರೆಂಡ್ಸ್, ಬಜೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಣ್ಣೆನ ನಾನು ಕೈಲಿಕ್ಕೆ ಇಟ್ಟಿದ್ದೀನಿ. ಸೊ ಬಜೆ ಮಾಡಲಿಕ್ಕೆ ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅದು ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪಾಲಕ್ ಇದೆ, ಆಮೇಲೆ ಆಲೂಗಡ್ಡೆ ಇದೆ, ಕ್ಯಾಪ್ಸಿಕಮ್ ಇದೆ. ಈಗ ನೋಡಿ ಎಣ್ಣೆ ಕಾಯ್ದಿದೆ ಚೆನ್ನಾಗಿ. ಸೊ ನಾನು ಇವಾಗ ಬಿಡ್ತಾಯಿದ್ದೀನಿ ಬಜೆನ, ಒಂದೊಂದೇ ತೊಗೊಂಡು ಬಿಡ್ತಾಯಿದ್ದೀನಿ. ವೀಕೆಂಡ್ ಇದ್ದರೆ ಫ್ರೆಂಡ್ಸ್, ಮಳೆ ಇದ್ದರೆ, ನಾವು ಫ್ರೀ ಇದ್ದರೆ ಸೊ ಈ ಥರ ಎಲ್ಲ ಮಾಡಿದರೆ ಚೆನ್ನಾಗಿ ಅನ್ಸುತ್ತೆ ತಿನ್ನಲಿಕ್ಕೆ. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದೇನು ಗೊತ್ತಾ, ಹೊರಗಡೆ ಈ ತಿಂತೀವಲ್ಲ ಅದು ಆಯಿಲ್ ಯಾವಾಗ ಯೂಸ್ ಮಾಡಿರ್ತಾರೆ ಗೊತ್ತಿರಲ್ಲ, ಚೆನ್ನಾಗಿರಲ್ಲ ಫ್ರೆಂಡ್ಸ್, ಹೆಲ್ದಿಯಾಗಿರಲ್ಲ. ಬಟ್ ನಾವು ಮನೇಲಿ ಮಾಡಿದರೆ ಸೇವಿಂಗ್ ಕೂಡ ಆಗುತ್ತೆ, ಪ್ಲಸ್ ಕಡಿಮೆ ಇದ್ರೊಳಗೆ ಜಾಸ್ತಿ ನಮಗೆ ಎಲ್ಲರಿಗೂ ಇದಾಗುತ್ತೆ ಫ್ರೆಂಡ್ಸ್. ಹೇಗೆ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾಯಿದ್ದೀನಿ. ಸೊ ಸೈಡಿಗೆಲ್ಲ ಬಜೆ ಮಾಡಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿದೆ ವೀಕೆಂಡ್ ವಿಡಿಯೋ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವೇನಾದರೂ ಈ ಥರ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮ್ಮದು ಹೇಗೆ ಬಂದಿದೆ ಅಂತ. ಸೊ ನನ್ನ ವಿಡಿಯೋ ನೋಡಿದ್ರಲ್ಲ, ನಂದು ಈ ಥರ ಬಂದಿದೆ, ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಮ್ ಬ್ಯಾಕ್ ಆಗ್ತೀನಿ ಫ್ರೆಂಡ್ಸ್.